ಬನ್ನಿ, ನಿಜವಾದ ಪ್ರೀತಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಒಬ್ಬ ತಂದೆ ತನ್ನ ಮಗನನ್ನು ಪ್ರೀತಿಸಬೇಕಾದರೆ ತಾನು ಅಂದುಕೊಂಡ ಕೆಲವು ಗುಣಗಳು ಅವನಲ್ಲಿ ಇರಬೇಕಾಗುತ್ತದೆ. ನನ್ನ ಮಗ ಹೀಗೆ ಬದುಕಬೇಕು, ನನ್ನ ಮಗ ಹೀಗೆ ಇರಬೇಕು ಎಂದು ತಮಗೆ ಇಷ್ಟವಾದ ಗುಣಗಳನ್ನು ಅವರಲ್ಲಿ ನೋಡುತ್ತಾರೆ. ಅವರು ಇಷ್ಟಪಡುವ ಗುಣಗಳು ಮಗನಲ್ಲಿ ಇದ್ದರೆ ಮಗನನ್ನು ಇಷ್ಟಪಡುತ್ತಾರೆ, ಮಗನನ್ನು ಪ್ರೀತಿಸುತ್ತಾರೆ. ಆ ಗುಣಗಳು ಅವರಲ್ಲಿ ಇಲ್ಲದೆ ಹೋದಾಗ ಅವರನ್ನು ದ್ವೇಷಿಸುತ್ತಾರೆ, ಅವರನ್ನು ದೂರ ಸರಿಸುತ್ತಾರೆ. ಯಾವುದೇ ವ್ಯಕ್ತಿಯಾದರೂ ತಮಗೆ ಇಷ್ಟವಾದ ಗುಣಗಳನ್ನು ಪ್ರೀತಿಸುತ್ತಾನೆ ಹೊರತು ಇಲ್ಲಿ ಯಾರನ್ನು ಪ್ರೀತಿಸುವುದಿಲ್ಲ. ನಿಜವಾದ ಪ್ರೀತಿ ಅಂದರೆ ಅದು ಪ್ರಕೃತಿ ಮತ್ತು ಪುರುಷನೊಂದಿಗೆ ಮಾತ್ರ ಇರುವುದು. ಪುರುಷ ಅಂದರೆ ಆತ್ಮ, ಆತ್ಮ ಅಂದರೆ ಜೀವ, ಜೀವ ಅಂದರೆ ನಾನು. ಪ್ರಕೃತಿ ಕಾಣುವುದು, ಪುರುಷ ನೋಡುವವನು. ಪ್ರಕೃತಿ ನೀಡುವುದು, ಪುರುಷ ಅನುಭವಿಸುವವನು. ಇವರಿಬ್ಬರ ನಡುವೆ ಇರುವುದೇ ನಿಜವಾದ ಪ್ರೀತಿ. ಈ ದೇಹ ಬದುಕಲು ಉಸಿರಿನ ಅಗತ್ಯವಿದೆ. ಪ್ರಕೃತಿ ಕೊಡುವ ಗಾಳಿಯನ್ನು ಸೇವಿಸಿ ಈ ದೇಹ ಬದುಕುತ್ತದೆ. ಈ ದೇಹಕ್ಕೆ ಆ ಉಸಿರಿನ ಮೇಲೆ ಪ್ರೀತಿ ಇದೆ, ಆ ಉಸಿರಿಗೆ ಈ ದೇಹದ ಮೇಲೆ ಪ್ರೀತಿ ಇದೆ. ಇವೆರಡನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಇದೇ ನಿಜವಾದ ಪ್ರೀತಿ. ಪ್ರಕೃತಿಯೇ ನಮ್ಮ ಜೀವನ ಸಂಗಾತಿ.